ಜೇನಿನಷ್ಟು ಸ್ಪಷ್ಟವಾಗಿ ಪರಾಗಸ್ಪರ್ಶ ಮಾಡುವುದು ಮತ್ತು ಯಾವ ಜಟ್ಟಿನೂ ಇಲ್ಲ, ಜೇನು ಹುಳನೇ ಅದು. ತುಂಬ ಆದಾಯ ಅದರಲ್ಲಿ. ಜೇನು ಬಾಕ್ಸ್ ನಮಗೇನು ಸದಾಕಾಲ ಅದರಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂತ ಏನಿಲ್ಲ. ಅದರಿಂದ ಮಾಡ್ತೇನೆ, ನನಗೆ ಚೆನ್ನಾಗಿ ಅದರಿಂದ ಆದಾಯನೂ ಆಗ್ತದೆ. 4-5 ಬಾಕ್ಸ್ ಇಟ್ಕೊಂಡಿದ್ದೆ ನಾನು. ಒಂದು 40-50 kg ತುಪ್ಪ ವರ್ಷದಲ್ಲಿ ಆಗುತ್ತೆ. 1 kg ತುಪ್ಪಕ್ಕೆ ಸುಮಾರು ಒಂದು 500-600-700ವರೆಗೂ ರೇಟ್ ಇದೆ. ಒಂದು ಜೇನು ಹುಳುವಿನ ಒಂದು ರೆಕ್ಕೆ ಮುರಿದು ಹೋದ್ರೂ ಸಮೇತ ಆ ಗೂಡಲ್ಲಿ ಅದು ಉಳಿಸ್ಕೊಳ್ಳೋದಿಲ್ಲ ಅದನ್ನ. ಜೇನುಗಳೆಂದರೆ ನಾನು ಬರ್ಲಿಕ್ಕೆ ಕಾರಣ ಅಂತ ಹೇಳಿದರೆ, ಜೇನು ಕೃಷಿಯಿಂದ ನಮಗೆ ಅವು ಪರಾಗಸ್ಪರ್ಶ ಕೆಲವು ಜಿಟ್ಟಿಗಳು ನಮ್ಮ ತೋಟದಲ್ಲಿರುವ ಹೂವಿಗೆ ಪರಾಗಸ್ಪರ್ಶ ಮಾಡ್ತವೆ. ಆದರೆ ಜೇನಿನಷ್ಟು ಸ್ಪಷ್ಟವಾಗಿ ಪರಾಗಸ್ಪರ್ಶ ಮಾಡುವುದು ಮತ್ತು ಯಾವ ಜಟ್ಟಿನೂ ಇಲ್ಲ, ಜೇನು ಹುಳನೇ ಅದು. ಜೇನು ಹುಳನೇ ಬೇಕು, ಅದು ಒಂದು. ಎರಡನೇದಾಗಿ ನಮ್ಗೆ ತುಂಬ ಆದಾಯ ಅದರಲ್ಲಿ. ಜೇನು ಬಾಕ್ಸ್ ನಮಗೇನು ಸದಾಕಾಲ ಅದರಲ್ಲಿ ಕೆಲಸ ಮಾಡ್ತಾ ಇರಬೇಕಂತ ಏನಿಲ್ಲ. ವರ್ಷದಲ್ಲಿ ಆ ತುಪ್ಪ ತೆಗೆಯುವ ಟೈಮು ಮತ್ತು ಸುಮಾರು ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಅವನ್ನ ಆವಾಗ ಪೆಟ್ಕಿ ಬಾಕ್ಸಲ್ಲಿ ಒಂದು ಸ್ವಲ್ಪ ಇತ್ತು, ಅದು ಹುಳಗಳು ಏನಾದ್ರು ಮೇಣದ ಹುಳ ಆಗಿದ್ವಾ ಏನು ಅಂತೇಳಿ ಟೆಸ್ಟ್ ಮಾಡಬೇಕು. ಅದೆಲ್ಲ ಒಂಚೂರು ಕೆಲಸ ಬಿಟ್ಟರೆ ಮತ್ತು ಬೇರೆ ತುಂಬ ಕೆಲಸ ಇರೋದಿಲ್ಲ. ಹಾಗಾಗಿ ನಾ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ಅದರಲ್ಲಿ ಆದಾಯ ಚೆನ್ನಾಗಿದೆ, ಒಳ್ಳೆ ತುಪ್ಪ ಇದು ಮಾಡ್ಬೋದು, ಆದಾಯ ಚೆನ್ನಾಗಿದೆ ಅಂತೇಳಿ ನಂಗೆ ಮಾಡಬೇಕಂತ ಆಸಕ್ತಿ ಬಂತು. ಅದರಿಂದ ಮಾಡ್ತೇನೆ, ನನಗೆ ಚೆನ್ನಾಗಿ ಅದರಿಂದ ಆದಾಯನೂ ಆಗ್ತದೆ. 4-5 ಬಾಕ್ಸ್ ಇಟ್ಕೊಂಡಿದ್ದೆ ನಾನು. ಒಂದು 40-50 kg ತುಪ್ಪ ವರ್ಷದಲ್ಲಿ ಆಗುತ್ತೆ. 1 kg ತುಪ್ಪಕ್ಕೆ ಸುಮಾರು ಒಂದು 500-600-700ವರೆಗೂ ರೇಟ್ ಇದೆ. ನಮಗದು ಚೆನ್ನಾಗಿ ಆದಾಯನೂ ಆಗುತ್ತೆ. ಅದರಿಂದ ನಾನು ಜೇನು ಕೃಷಿಗೆ ಬರಬೇಕಂತ ಆಸಕ್ತಿ ಬಂತು, ಅದನ್ನು ಬಂದಿದ್ದೆ. ಈಗ ನಿರ್ವಹಿಸ್ತಾ ಇದ್ದೆ ಅದನ್ನು ಚೆನ್ನಾಗಿ. ಮನುಷ್ಯರಿಗೆ ಕಲಿಯುವಂಥದ್ದು ಬೇಕಷ್ಟಿದೆ. ಅಂದರೆ ಜೇನು ಹುಳಗಳು ಎಷ್ಟಿದಾವಂದರೆ, ಒಂದು ಜೇನು ಹುಳ ಸೋಮಾರಿಯಾಗಿ ಯಾವುದೇ ಕಾರಣಕ್ಕೂ ಇಡ್ಲಿಕ್ಕೆ ಬಿಡುವುದಿಲ್ಲ. ಅದು ಒಂದು ಜೇನು ಹುಳುವಿನ ಒಂದು ರೆಕ್ಕೆ ಮುರಿದು ಹೋದ್ರೂ ಸಮೇತ ಆ ಗೂಡಲ್ಲಿ ಅದು ಉಳಿಸ್ಕೊಳ್ಳೋದಿಲ್ಲ ಅದನ್ನು. ಜೇನು ಹುಳ ಏನು ಹೇಳುತ್ತೆ ಅಂತ ಹೇಳಿದರೆ, ಸದಾಕಾಲ ಕೆಲಸ ಮಾಡ್ತಾ ಇರಬೇಕು ಅನ್ನೋದೇ ಅದರದ್ದು ಒಂದು ಉದ್ದೇಶ. ಅವು ಸದಾಕಾಲ ಕೆಲಸ ಮಾಡ್ತಾನೇ ಇರ್ತವೆ. ಬೆಳಿಗ್ಗೆ 6 ಗಂಟೆ ಆಯ್ತಂದರೆ ಸರಿ ಪ್ರಾರಂಭ, ಸಂಜೆ 6 ಗಂಟೆವರೆಗೂ ಸತತವಾಗಿ ಕೆಲಸ ಮಾಡ್ತಾನೇ ಇರ್ತವೆ. ಮನುಷ್ಯರು ಎಷ್ಟು ಸೋಮಾರಿಗಳು ಅಂದರೆ, ಅಲ್ಲಿ ಇಲ್ಲಿ ಸುಮ್ಮನೆ ಕುತ್ಕೊಂಡು ಕಾಲ ಮಾಡುವುದೇ ಮನುಷ್ಯನದು ಎಷ್ಟೋ ಹವ್ಯಾಸ ಆಗಿದೆ. ಏನು ಬೇರೆ ಬೇರೆ ಹವ್ಯಾಸಗಳನ್ನು ಮಾಡ್ಕೊಳ್ತಾರೆ. ಆದರೆ ಜೇನು ಹುಳ ಆಗಲ್ಲ. ಅವು ತಮ್ಮ ಕೆಲಸ ಆಯಿತು, ತಾವಾಯಿತು, ಬೇರೆ ಏನು ಅವು ಬಾಕ್ಸಲ್ಲಿ ಸುಮ್ಮನೆ ಕುತ್ಕೊಳ್ಳೋದು ಆ ರೂಪ ಏನೂ ಮಾಡೋದಿಲ್ಲ. ಮತ್ತು ಜೇನುಹುಳು ತಂಡದಲ್ಲಿ ಅವಕ್ಕೆ ಎಷ್ಟು ಅವು ಒಗ್ಗಟ್ಟಿದೆ ಅಂತ ಹೇಳಿ, ಒಗ್ಗಟ್ಟು ಮತ್ತು ಇನ್ನೊಂದು ಹುಳುವಿಗೆ ಅಥವಾ ರಾಣಿ ಹುಳಿಗೆ ಸೇಫ್ಟಿ ಮಾಡಬೇಕಂತ ಒಂದು ಮನಸ್ಸಲ್ಲಿದೆ. ಅಂದರೆ ತುಂಬ ಸೆಕೆ ಆದ ಕಾಲದಲ್ಲಿ ಒಳಗಡೆ ಸೆಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಇವು ಹೊರಗಡೆ ಇದ್ದುಕೊಂಡ್ಬಿಟ್ಟು ಅವು ಪಕ್ಕದಲ್ಲಿ ಫ್ಯಾನ್ ಕೊಡ್ತಾ ಇರ್ತವೆ. ಪಕ್ಕ ಬಡಿದು ಒಳಗಡೆ ಗಾಳಿ ಕೊಡ್ತಾ ಇರ್ತವೆ. ಅಷ್ಟು ಒಂದು ಹೊಂದಾಣಿಕೆ ಭಾವನೆ ಅವಲ್ಲಿ ಹುಳದಲ್ಲಿದೆ. ಮನುಷ್ಯನೂ ಸಮೇತ ಅವನ್ನು ನೋಡಿಬಿಟ್ಟು ಅದನ್ನು ಒಂದು ಸಂಸಾರದಲ್ಲಿ ಜೇನು ಹುಳಗಳು ಏನು ಒಂದು ಜಿಟ್ಟೆ ಆದ ಒಂದು ಸಣ್ಣ ಹುಳ ಏನು ಒಂದು ಸಂಸಾರದನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೋ, ಮನುಷ್ಯನೂ ಸಮೇತ ಅದರಿಂದ ಕಲ್ತ್ಕೊಳ್ಬೇಕಂಥದ್ದು ಬೇಕಷ್ಟಿದೆ. ತುಂಬ ಕೆಲಸ ಮಾಡ್ತಾ ಇರ್ತವೆ ಅವು. ತುಂಬ ಸೋಮಾರಿತನ ಆಗಿ ಯಾವುದೂ ಒಂದು ಹುಳನೂ ಇರೋದಿಲ್ಲ. ಮನುಷ್ಯ ಅದರಿಂದ ಒಂದಿಷ್ಟು ಕಲ್ತ್ಕೊಳ್ಳೋದಿದೆ.